ಕೊನೆಗೂ ನಮ್ಮ ಹುಡುಗಿ ಸ್ಕೂಲಿಗೆ ಹೋಗೋದಕ್ಕೆ ರೆಡಿ ಆದಳು. ಅವಳು ಬರೀ ನಿದ್ದೆಗಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾ ಅದಕ್ಕೆ ಅಂತ ಮಾತ್ರ ಅನ್ಕೊಳ್ಳೋಕೆ ಹೋಗಬೇಡಿ. ಜೊತೆಗೆ ಪ್ರಸಾದನೂ ಸಹ ನನಗೆ ತುಂಬ ಇಷ್ಟ. ದೇವಸ್ಥಾನ ಚೆನ್ನಾಗಿದೆ ಅನ್ನೆ, ಸುಮ್ಮನೆ ಚೆನ್ನಾಗಿಲ್ಲ. ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತು ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಅವಾಗ ಫ್ರೀ ಸಿಕ್ಕಿದಾಗ ಈ ಥರ ವೀಡಿಯೋಸ್ನ ಮಾಡ್ತಾಯಿರ್ತೀನಿ. ಇವಾಗ ಅರ್ಲಿ ಮಾರ್ನಿಂಗ್ 5 o'clock ಆಗಿದೆ. ನಾನು ಸಹ ಎದ್ದು ನನ್ನ ಮಕ್ಕಳನ್ನ ಎದ್ದಾಳ್ಸೋಣ ಅಂತೇಳಿ ಬಂದಿದ್ದೀನಿ. ನೋಡಿ, ನಾನು ಬಂದು ಕೂಗ್ತಿದ್ದಂಗೆ ಮತ್ತೆ ಬೆಡ್ಶೀಟ್ನ ಹೊತ್ಕೊಂಡು ಹಂಗೆ ಮಲ್ಕೊತಾ ಇದ್ದಾರೆ. ನಾನು ರಾತ್ರಿ ಎಷ್ಟೊತ್ತಿಗೆ ಮಲ್ಕೊತೀನೋ ಆವಾಗ ನನ್ನ ಜೊತೆ ಮಲ್ಗೋವಂಥದ್ದು ನಮ್ಮ ಹ್ಯಾಂಡಿ. ಮತ್ತು ನಾನು ಎದ್ದ ತಕ್ಷಣ ನನ್ನ ಜೊತೆನೇ ಎದ್ದಾಳ ಅಂತ ಏಕೈಕ ಜೀಬಿ ನಮ್ಮ ಮನೆಯಲ್ಲಿ ಅಂದರೆ ಅದು ನಮ್ಮ ಹ್ಯಾಂಡಿ ಮಾತ್ರನೇ. ನೈಟು ನಾನು ಎಷ್ಟೇ ಲೇಟಾಗಿ ಮಲ್ಕೊಂಡ್ರು ನಾನು ಮಲ್ಗೋವರೆಗೂ ಇವನು ಸಹ ಮಲ್ಗಲ್ಲ. ಬೆಳಗ್ಗೆ ನಾನು ಎಷ್ಟೇ ಬೇಗ ಎದ್ರೂ ಅವನು ಸಹ ಅಷ್ಟು ಬೇಗ ಎದ್ಬಿಟ್ಟಿರ್ತಾನೆ. ಈಗ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ ನನಗೆ. ಒಂದು ಲೋಟ ಬಿಸಿನೀರನ್ನ ಇಡ್ತಾ ಇದ್ದೀನಿ. ಜೊತೆಗೆ ನೋಡಿ, ಇವತ್ತು ನಾನು ಬೇಗ ಎದ್ದಿದ್ದರಿಂದ ಒಂದು ದೊಡ್ಡ ಆಘಾತ ಆಗೋದನ್ನು ತಪ್ಪಿಸಿದ್ದೀನಿ. ಏನಂದರೆ ಅದು ದೋಸೆ ಹಿಟ್ಟು. ನೋಡ್ತಾ ಇರ್ಬೋದು, ದೋಸೆ ಹಿಟ್ಟೆಲ್ಲ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ. ಇನ್ನು ಸ್ವಲ್ಪ ಲೇಟಾಗಿ ಎದ್ದಿದ್ರೂ ಎಲ್ಲ ಅರ್ಧ ಇಲ್ಲಾಂದರೂ ಸ್ವಲ್ಪನಾದರೂ ನೆಲದ ಪಾಲು ಆಗ್ತಾಯಿತ್ತು. ಅದನ್ನು ನಾನು ತಪ್ಪಿಸಿದ್ದೀನಿ ಬೇಗ ಎದ್ದು. ಅದಕ್ಕೆ ನನಗೆ ನನ್ನ ಮೇಲೆ ತುಂಬಾ ಖುಷಿ ಆಗ್ತಾಯಿದೆ. ಏನೋ ಒಂದು ಸಾಧಿಸ್ಬಿಟ್ಟೆ ಅನ್ನೋ ಒಂದು ಫೀಲ್ ಆಗ್ತಾಯಿದೆ. ದೋಸೆ ಹಿಟ್ಟು ಚೆಲ್ಲೋದನ್ನು ತಪ್ಪಿಸ್ಬಿಟ್ನಲ್ಲ. ಹಾಗಾಗಿ ಈಗ ಸದ್ಯಕ್ಕೆ ಅದನ್ನೆಲ್ಲ ಸರಿ ಮಾಡಾಯಿತು. ಒಂದು ಲೋಟ ಬಿಸಿನೀರನ್ನ ಕುಡಿಯೋಣ ಅಂಥೇಳಿ ಬಿಸಿನೀರನ್ನ ಹಾಕ್ಕೊತಾ ಇದ್ದೀನಿ. ದೋಸೆ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು. ಇಷ್ಟು ಚೆನ್ನಾಗಿ ದೋಸೆ ಹಿಟ್ಟು ಏನಕ್ಕೆ ಉಬ್ಬಿ ಬಂದಿದೆ ಅಂದರೆ ನಾನು ಇದಕ್ಕೆ ಹೆಸರು ಕಾಳು, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಅಕ್ಕಿ ಇಷ್ಟನ್ನು ಹಾಕಿದ್ದೀನಿ. ಹೆಸರು ಕಾಳನ್ನ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಹೆಸರು ಕಾಳಿನಲ್ಲಿ ಪ್ರೋಟೀನ್ಸ್ ಅಂಶ ತುಂಬ ಜಾಸ್ತಿ ಇರೋದ್ರಿಂದ ಹೆಸರು ಕಾಳನ್ನ ಜಾಸ್ತಿ ಹಾಕಿದ್ದೀನಿ. ಯಾವಾಗಲೂ ಒಂದೇ ಥರ ದೋಸೆ ಮಾಡಿ ತಿನ್ನೋದ್ರ ಬದಲು ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಅಂದ್ಬಿಟ್ಟು ಈ ಸಲ ಹೆಸರು ಕಾಳು ದೋಸೆ ಮಾಡೋಣ ಅಂದ್ಬಿಟ್ಟು ಹೆಸರು ಕಾಳನ್ನೇ ಜಾಸ್ತಿ ಹಾಕಿ ಅಕ್ಕಿ ರುಬ್ಬಿಟ್ಟಿಟ್ಟಿದ್ದೆ. ಮತ್ತು ನಾನು ನೈಟ್ ಇದಕ್ಕೆ ಸೋಡಾ ಉಪ್ಪು ಏನೂ ಹಾಕಿರಲಿಲ್ಲ, ಹಾಗೇ ರುಬ್ಬಿಟ್ಟಿಟ್ಟಿದ್ದೆ. ಇವಾಗ ಸ್ವಲ್ಪ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೈಟೇ ಇದಕ್ಕೆ ಸೋಡಾ ಮತ್ತು ಉಪ್ಪು ಏನಾದರೂ ಹಾಕ್ಬಿಟ್ಟಿದ್ರೆ ಇನ್ನೂ ತುಂಬ ಜಾಸ್ತಿ ಅಂದರೆ ಉಬ್ಬೋದು ಮತ್ತು ಹುಳಿ ಬಂದುಬಿಡುತ್ತೆ ಹಿಟ್ಟು. ಕೆಲವರು ನೈಟೇ ಹಾಕಿರ್ತಾರೆ, ನಾನು ಮಾತ್ರ ಬೆಳಗ್ಗೆ ಹೊತ್ತೇ ಉಪ್ಪು ಹಾಕೋದು. ನಿನ್ನೆ ಭಾನುವಾರ ಆಗಿದ್ದರಿಂದ ಎಣ್ಣೆ ಹಾಕ್ಕೊಂಡಿದ್ದೆ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೆ. ಅದರ ಹೊಟ್ಟೆಗಲ್ಲ, ತಲೆಗೆ ಹಾಕ್ಕೊಂಡಿದ್ದೆ. ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೆ. ತುಂಬ ದಿನ ಆಗಿತ್ತು ಹರಳೆಣ್ಣೆ ಹಾಕಿರಲಿಲ್ಲ, ಕಣ್ಣು ತುಂಬ ಉರಿತಾಯಿತ್ತು. ಹಾಗಾಗಿ ಹರಳೆಣ್ಣೆನ ಹಾಕ್ಕೊಂಡಿದ್ದೆ. ದೋಸೆಗೆ ಪಲ್ಯ ಬೇಕಲ್ಲ, ಹಾಗಾಗಿ ಇವತ್ತು ನಾನು ದೋಸೆಗೆ ಕ್ಯಾಪ್ಸಿಕಮ್ಮು ಮತ್ತು ಆಲೂಗಡ್ಡೆ ಮಿಕ್ಸ್ ಮಾಡಿ ಪಲ್ಯ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಪಲ್ಯ ಅಂದರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಫೇವ್ರೇಟು. ಆಲೂಗಡ್ಡೆನ ನಾನು ಯಾವುದೇ ಪಲ್ಯ ಮಾಡಿದ್ರೂ ಆಲೂಗಡ್ಡೆನ ನಾನು ಹಾಕ್ತೀನಿ. ಏಕೆಂದರೆ ನಮಗೆ ಆಲೂಗಡ್ಡೆ ತುಂಬ ಇಷ್ಟ, ಎಲ್ಲರೂ ಇಷ್ಟಪಡ್ತಾರೆ ಆಲೂಗಡ್ಡೆ. ಕೆಲವ್ರ ಮನೇಲಿ ಆಲೂಗಡ್ಡೆನ ಸ್ಕಿಪ್ ಮಾಡ್ತಾರೆ. ನಾನು ಮಾತ್ರ ಎಲ್ಲ ತರಕಾರಿ ಜೊತೆನೂ ಆಲೂಗಡ್ಡೆನ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿರುತ್ತೆ ಆಲೂಗಡ್ಡೆನ ಮಿಕ್ಸ್ ಮಾಡಿ ಮಾಡೋದ್ರಿಂದ. ಹಾಗಾಗಿ ನಾನು ಕ್ಯಾಪ್ಸಿಕಮ್ನು ಮತ್ತು ಆಲೂಗಡ್ಡೆ ಹಾಕಿ ಇವತ್ತು ಪಲ್ಯ ಮಾಡ್ತಾಯಿದ್ದೀನಿ. ಈ ಪಲ್ಯ ದೋಸೆಗೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಇತ್ತಲ್ಲ, ಸ್ವಲ್ಪ ಹೊತ್ತು ಆಚೆ ಇರಲಿ ಅಂದ್ಬಿಟ್ಟು ನೀರಿನಲ್ಲಿ ತೊಳೆದ್ಬಿಟ್ಟಿಡೋಣ ಅಂತೇಳಿ ಇವಾಗ ತೊಳೆದಿಡ್ತಾ ಇದ್ದೀನಿ. ಹಾಗಂತ ಆಲೂಗಡ್ಡೆನೂ ಸಹ ಫ್ರಿಜ್ಜಲ್ಲಿತ್ತು ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಫ್ರಿಜ್ಜಿಗೆ ನಾನು ಯಾವುದೇ ಕಾರಣಕ್ಕೂ ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ ಇಡಲ್ಲ. ಮತ್ತು ಇಡ್ಲು ಬಾರ್ದಂತೆ, ಹಾಗಾಗಿ ನಾನು ಇಡಲ್ಲ. ಮಣ್ಣಿತ್ತಲ್ಲ ಅದರಲ್ಲಿ, ಹಾಗಾಗಿ ಅದನ್ನು ವಾಶ್ ಆಗಲಿ ಅಂದ್ಬಿಟ್ಟು ನೀರಲ್ಲಿ ಹಾಕ್ತಾಯಿದ್ದೀನಿ ಅಷ್ಟೇ. ತರಕಾರಿನೆಲ್ಲ ನೀರಲ್ಲಿ ಹಾಕಿ ನನ್ನ ಮಕ್ಕಳು ಎದ್ದಿದ್ದಾರೋ ಇಲ್ವೋ ಅಂತ ನೋಡೋದಕ್ಕೆ ಹೋದರೆ ನೋಡಿ, ನನ್ನ ಮಗಳು ಎದ್ದಿದ್ದಾಳೆ. ಅಂದರೆ ನನ್ನ ದೊಡ್ಡ ಮಗಳು ಎದ್ದಿದ್ದಾಳೆ, ನನ್ನ ಚಿಕ್ಕ ಮಗಳು ಇನ್ನೂ ಎದ್ದಿಲ್ಲ. ಅವಳಿಗೆ ಇವತ್ತಿಂದಾನೇ ಮೇಯ್ನಾಗಿ ಅವಳೇ ಬೇಗ ಎದ್ದೇಳಬೇಕಾಗಿರೋದು. ಏಕೆಂದರೆ ಅವಳಿಗೆ ಇವತ್ತಿಂದ ಸ್ಪೆಷಲ್ ಕ್ಲಾಸು ಶುರುವಾಗುತ್ತೆ. ನಾನು ತಮ್ಲೈನಲ್ಲಿ ಹಾಕಿದ್ದೀನಲ್ಲ ಇಷ್ಟು ದಿನದಿಂದ ಒಂದು ಲೆಕ್ಕ ಇನ್ಮೇಲೆ ಒಂದು ಲೆಕ್ಕ ಅಂತ, ಅದಕ್ಕೆ ಹಾಕಿರೋದು. ಇಷ್ಟು ದಿನ ಹೆಂಗೋ 7 ಗಂಟೆ 7:15ವರೆಗೂ ಮಲ್ಕೊಂಡಿರೋಳು, ಇನ್ಮೇಲಿಂದ ಬೇಗ ಎದ್ದೇಳಬೇಕು. ಎದ್ದೇಳಿಸ್ತಾ ಇದ್ದೀನಿ. ನೋಡಿ, ಎದ್ದೇಳ್ತಾ ಇಲ್ಲ. ಅವಳಿಗೆ ನಿದ್ದೆನೇ ಇಂಪಾರ್ಟೆಂಟು. ಎಜುಕೇಷನ್ನ ನಿದ್ದೆನ ಅಂದರೆ ನಿದ್ದೆ ಅಂತಾಳೆ, ಊಟನ ನಿದ್ದೆನ ಅಂದರೆ ನಿದ್ದೆ ಅಂತಾಳೆ. ಆ ಥರ ಆದವಳು. ಒಟ್ಟಿನಲ್ಲಿ ನಿದ್ದೆನೇ ಮುಖ್ಯ ಅಂತಾಳೆ. ಅವಳಿಗೆ ನೀವು ಸಹ ಯಾರಾದರೂ ನಿದ್ದೆನೇ ಮುಖ್ಯ ಅಂತ ಅನ್ನೋರು ಈ ವಿಡಿಯೋನ ನೋಡ್ತಾ ಇದ್ದರೆ ಒಂದು ಕಾಮೆಂಟ್ ಹಾಕಿ ನಿದ್ದೆ ಅಂದ್ಬಿಟ್ಟು. ಕೊನೆಗೂ ಎದ್ದು ಓದ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಈ ವರ್ಷ ಇಬ್ಬರಿಗೂ ಸಹ ಬೋರ್ಡ್ ಎಕ್ಸಾಮ್ ಇರೋದ್ರಿಂದ ಡಬಲ್ ಧಮಾಕ. ನನಗೆ ಎರಡು ತಲೆನೋವು, ಅಂದರೆ ಟೆನ್ಷನ್ಗಳು ಅಷ್ಟು ಜಾಸ್ತಿ ಇರುತ್ತೆ. ಹೇಗೆ ಮಾಡ್ತಾರೋ ಏನೋ ಅನ್ನೋ ಒಂದು ಭಯ. ಕೊನೆಗೂ ನಮ್ಮ ಹುಡುಗಿ ಸ್ಕೂಲಿಗೆ ಹೋಗೋದಕ್ಕೆ ರೆಡಿ ಆದಳು. ಅವಳು ಬರೀ ನಿದ್ದೆಗಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾಳೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಎಜುಕೇಷನ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾಳೆ. ಆದರೆ ನಿದ್ದೆ ಮುಂದೆ ಅದೆಲ್ಲ ಸ್ವಲ್ಪ. ಅವಳಿಗೆ ಇವತ್ತಿಂದ ಸ್ಪೆಷಲ್ ಕ್ಲಾಸ್ ಇರೋದ್ರಿಂದ ಬೇಗನೆ ಹೋಗಬೇಕು. ತಿಂಡಿ ಏನು ತಿಂದಿಲ್ಲ, ಏಕೆಂದರೆ ಅಲ್ಲೋಗಿ ತಿಂತೀನಿ ಅಂತ ಹೇಳ್ಬಿಟ್ಟು ಹಾಗೆ ಹೋಗ್ತಾ ಇದ್ದಾಳೆ. ಈಗ ನಾನು ನನ್ನ ಮಕ್ಕಳಿಗೆ ಅಂದರೆ ಹರಿಗೆ, ಮುಹಿಗೆ, ಬಾಕ್ಸಿಗೆ ದೋಸೆ ಮಾಡಬೇಕಲ್ಲ, ಹಾಗಾಗಿ ಬಂದೆ. ದೋಸೆ ಮಾಡುವಾಗ ನನಗೆ ಸತೀಶ್ ಅಣ್ಣಯ್ಯ ನೆನಪಾಗ್ತಾರೆ. ನನ್ನ ಮಗಳು ಮಾಡಿರೋ ದೋಸೆನ ತಿಂದು ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆಗಿದೆ ಅಂತ ಹೇಳಿದ್ರು. ನೋಡಿ ಅಣ್ಣಯ್ಯ, ಇವತ್ತು ನಾನೇ ದೋಸೆ ಮಾಡ್ತಾಯಿದ್ದೀನಿ, ಬನ್ನಿ. ಅದರಲ್ಲೂ ತುಂಬ ಚೆನ್ನಾಗಿದೆ ದೋಸೆ, ಒಂದೆರಡು ಎಕ್ಸ್ಟ್ರಾನೇ ತಿನ್ಬೋದು, ಬನ್ನಿ ಅಂತ ಕರಿತಾ ಇದ್ದೀನಿ. ಬನ್ನಿ ದೋಸೆ ತಿನ್ನೋದಕ್ಕೆ. ದೋಸೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ದೋಸೆಗೆ ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ದೆ, ಅದು ಸಹ ತುಂಬ ಚೆನ್ನಾಗಿ ಬಂದಿತ್ತು. ಎಲ್ರಿಗೂ ಇಷ್ಟ. ನೋಡೋಣ ಬನ್ನಿ ನನ್ನ ಮಗಳು ಏನು ಹೇಳ್ತಾಳೆ ಅಂತ. ಹೇಳ
ಏನೋ ಅಷ್ಟೊಂದು ಚೆನ್ನಾಗಿಲ್ಲ. ಚೆನ್ನಾಗಿದೆ ಅನ್ನೆ ಸುಮ್ಮನೆ. ಚೆನ್ನಾಗಿಲ್ಲ 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 ನಿಜ ಹೇಳು, ಚೆನ್ನಾಗಿದೆಯೋ ಇಲ್ವೋ? ಚೆನ್ನಾಗಿಲ್ಲ. ನಂಗೆ ಗೊತ್ತು, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿದೆ ಅಂತ ಅರ್ಥ. ವಾವ್, ಸೂಪರ್ ಆಗೈತವ, ಹಾಂ. ಸೂಪರ್ ಆಗೈತೆ. ಇದ್ರ ಅರ್ಥ ಏನೋ? ಇದ್ರ ಅರ್ಥ ಇದ್ರ ಅರ್ಥ ಅಂದರೆ ಸೂಪರ್ ಆಗಿದೆ ಅಂದರೆ ಸೂಪರ್ ಆಗಿದೆ ಅಂತಲೇ ಅರ್ಥ. ಹಾಲು ತಗೊಂಡು ಬನ್ನಿ ಹೋಗಿ. ಇನ್ನೂ ತುಂಬ ಸೂಪರ್ ಆಗಿದೆ ಅಂತ ಅರ್ಥ. ಹಾಲು ತರ್ತೀನಿ, ಬೇಗ ಬೇಗ ತಿನ್ನು. ಇವನೊಬ್ಬ ಕಾಯ್ತಾ ಕುಂತಾನೆ. ಕೆಳಗೆ ಬೀಳ್ಸಲ್ಲ ನಾನು. ಕೆಳಗೆ ಬೀಳಿಸ್ತಾಳೇನೋ ಅಂತ ನೋಡು. ಮಿಸ್ ಆಗಿ ಬೀಳಿಸ್ದೆ. ಅದು ಮಿಸ್ಸಾಗಿ ಬೀಳಿಸಿದ್ದ, ಅದು ಮುಟ್ಟಲ್ಲ ನೋಡು, ಹೆಂಗೆ ಮುಟ್ಟುತ್ತೆ ನೋಡ್ತೀನಿ ನಾನು. ಅದೆಲ್ಲ ಬಾಯ್, ಹುಷಾರು. ಬಾಯ್. ಬಾಯ್. ಸೆಕ್ಷನ್ ಕೊಡು, ಮರಿಬೇಡ. ಬಾಯ್. ಏನು ಸಮಾಚಾರ? ಹಾಂ, ದೋಸೆ ಇಸ್ಕೊಂಡು ತಿಂದೆ ಅಲ್ವಾ ನೀನು? ಅವಳ ಕೈಲಿ ತಿಂದಿದ್ಯಾ ಅಲ್ವಾ? ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಪೂಜೆ ಎಲ್ಲ ಮುಗಿಸಾಯಿತು. ಪೂಜೆ ಎಲ್ಲ ಮಾಡಿ ನಾನು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀನಿ. ಇಲ್ಲಿ ಹೊರಡೋದಂದರೆ ಎಲ್ಲೂ ಅಲ್ಲ, ನಮ್ಮ ಮನೆ ಮುಂದೆಯೇ ಇರೋ ಆಂಜನೇಯ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಇಲ್ಲಿ ವಿಶೇಷ ಪೂಜೆ ಇರುತ್ತೆ ಪ್ರತಿ ಅಮಾವಾಸ್ಯೆಲ್ಲೂ. ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಬಂದೆ. ಪ್ರತಿ ಅಮಾವಾಸ್ಯೆಗೂ ಇಲ್ಲಿ ಒಬ್ಬೊಬ್ಬರು ಒಂದೊಂದು ತಿಂಗಳು ಪೂಜೆ ಮಾಡಿಸ್ತಾರೆ. ತುಂಬ ಚೆನ್ನಾಗಿ ಪೂಜೆ ಮಾಡಿಸ್ತಾರೆ. ಮತ್ತು ಹೋಮ ಹವನ ಎಲ್ಲ ಇರುತ್ತೆ. ಪ್ರತಿ ತಿಂಗಳೂ ಅನ್ನದಾನ ಸಹ ಮಾಡಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ. ಮನೆ ಮುಂದೆನೇ ದೇವಸ್ಥಾನ ಇರೋದ್ರಿಂದ ನಮಗಂತೂ ಬರೋದಕ್ಕೆ ತುಂಬ ಖುಷಿಯಾಗುತ್ತೆ. ಪ್ರಸಾದಕ್ಕೆ ಅಂತ ಮಾತ್ರ ಅಂದ್ಕೊಳ್ಳೋಕೆ ಹೋಗಬೇಡಿ. ಜೊತೆಗೆ ಪ್ರಸಾದನೂ ಸಹ ನನಗೆ ತುಂಬ ಇಷ್ಟ. ದೇವಸ್ಥಾನದಲ್ಲಿ ಎಲ್ಲೇ ಆಗಲಿ ಪ್ರಸಾದ ಕೊಡ್ತಾ ಇದ್ದಾರೆ ಅಂದರೆ ನಾನು ಮಿಸ್ ಮಾಡೋದೇ ಇಲ್ಲ, ಖಂಡಿತ ಹೋಗಿ ಇಸ್ಕೊಂಬರ್ತೀನಿ. ಜೊತೆಗೆ ಅನ್ನದ ಋಣ ನಮಗೆ ಎಲ್ಲೆಲ್ಲಿದೆಯೋ ಅದು ನಮಗೆ ಸಿಗಲೇಬೇಕು ಅಂತಾರಲ್ಲ, ಹಾಗೆ ನಂತರನೇ ದೇವಸ್ಥಾನದ ಪ್ರಸಾದನ ಯಾರೆಲ್ಲ ಇಷ್ಟಪಡ್ತೀರಾ ಪ್ರಸಾದ ಅಂದ್ಬಿಟ್ಟು ಕಾಮೆಂಟ್ ಹಾಕಿ. ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಆಲ್.